ವೀಳ್ಯದಲ್ಲಿ ಯಾವ ಗುಣಧರ್ಮ ಇದೆ, ನಮ್ಮ ಆರೋಗ್ಯದ ಮೇಲೆ ಎಂತ ಅದ್ಭುತವಾಗಿರ್ತಕ್ಕಂಥ ಪರಿಣಾಮವನ್ನು ಇದು ಬೀರುತ್ತದೆ. ವಾತ ಮತ್ತು ಕಫನಾಶಕ ಶಕ್ತಿ ಅದ್ಭುತವಾಗಿದೆ. ಯಾವುದೇ ಕೆಲಸ ಮಾಡ್ಲಿಕ್ಕೂ ಆತ ಮುಂದೆ ಬರೋದಿಲ್ಲ. ಕರುಳಿನಲ್ಲಿ ಮುಖ್ಯವಾಗಿ ನಮ್ಮ ಆರೋಗ್ಯಕ್ಕೆ ಪೂರಕವಾಗಿರ್ತಕ್ಕಂಥ ಗಟ್ಟ ಬ್ಯಾಕ್ಟೀರಿಯಾಗಳನ್ನಿದು ಕ್ರಿಯಾಶೀಲಗೊಳಿಸುವಲ್ಲಿ ಕೆಲಸ ಮಾಡ್ತದೆ. ಕ್ಲೀನ್ಲಿನೆಸ್ ಇಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂತ ಕರೀತಾರೆ. ಅಕ್ಯುಮುಲೇಷನ್ ಆಫ್ ದ ಫಾರಿನ್ ಮ್ಯಾಟರ್ಸ್ ಇನ್ ದ ಬಾಡಿ ಇಟ್ಸ್ ಅ ಮೇನ್ ಕಾಸ್ ಆಫ್ ಆಲ್ ಡಿಸೀಸಸ್. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ ಮುರಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ತಾಂಬೂಲ ಸೇವನೆ, ವೀಳ್ಯದೆಲೆಯ ಅದ್ಭುತ ಪ್ರಯೋಜನಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ನಮ್ಮ ಭಾರತೀಯ ಪರಂಪರೆಯಲ್ಲಿ ವೀಳ್ಯದೆಲೆ ಎಲ್ಲ ಶುಭ ಸಮಾರಂಭಗಳಲ್ಲೂ ಕೂಡ ನಾವು ಬಳಕೆ ಮಾಡ್ತೇವೆ. ಅದು ಆರೋಗ್ಯದ ಸಂಜೀವಿನಿ ಅಂಥೇಳಿ ನಾನು ಇವತ್ತು ತಿಳಿಸ್ತಾ ಇದ್ದೇನೆ. ನಾವು ಏನೇ ಬಳಸಲಿ, ನಾವು ಪೂಜೆಗಾಗಿ ಕೊಬ್ಬರಿ ಬಳಸ್ತೇವೆ, ತೆಂಗಿನಕಾಯಿ ಹೊಡಿತೇವೆ, ಬಾಳೆಹಣ್ಣು ಉಪಯೋಗಿಸ್ತೇವೆ. ಅವೆಲ್ಲವನ್ನು ಕೂಡ ಪೂಜೆ ನೆಪದಲ್ಲಿ ನಾವು ಸೇವನೆ ಮಾಡಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತೇಳಿ ನಮ್ಮ ಹಿರಿಯರು ನಮಗೆ ಆ ಒಂದು ಪದ್ಧತಿಯನ್ನು ಹಾಕಿರಬಹುದು ಅಂತ ನಾವು ಅನ್ಕೋಬೇಕಾಗ್ತದೆ. ಅದರಲ್ಲಿ ಪಾನ್ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ವೀಳ್ಯದೆಲೆ, ಈ ವೀಳ್ಯದೆಲೆಯಲ್ಲಿ ಯಾವ ಗುಣಧರ್ಮ ಇದೆ, ನಮ್ಮ ಆರೋಗ್ಯದ ಮೇಲೆ ಎಂತ ಅದ್ಭುತವಾಗಿರ್ತಕ್ಕಂಥ ಪರಿಣಾಮವನ್ನು ಇದು ಬೀರುತ್ತದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಆದ್ಮೇಲೆ ಈ ವೀಳ್ಯದೆಲೆಯಲ್ಲಿ ವಾತ ಮತ್ತು ಕಫನಾಶಕ ಶಕ್ತಿ ಅದ್ಭುತವಾಗಿದೆ. ವಾತ ಪ್ರಕೃತಿ ಇರೋರಿಗೆ ಮತ್ತು ಕಫ ಪ್ರಕೃತಿ ಇರೋರಿಗೆ ಇದು ಅಮೃತ ಸಮಾನವಾಗಿರ್ತದೆ. ಅದೇ ಪಿತ್ತ ಪ್ರಕೃತಿ ಇರೋರು ಇದನ್ನ ಸೇವನೆ ಮಾಡಬೇಕಂದಾಗ ಅದರ ಜೊತೆಗೆ ಕೆಲವೊಂದಿಷ್ಟು ತಂಪು ಅಂಶಗಳ ಹೊಂದಿರತಕ್ಕಂಥ ಪದಾರ್ಥಗಳನ್ನ ಸೇರಿಸಿ ಸೇವನೆ ಮಾಡಬೇಕಾಗ್ತದೆ. ವಾತದ 80 ರೋಗ, ಕಫದ 20 ರೋಗ, ಬರೋಬ್ಬರಿ 100 ರೋಗಗಳ ನಿಯಂತ್ರಣವನ್ನ ಇದು ಮಾಡ್ತದೆ, ಬರದಂತೆ ತಡೀತದೆ. ಅಂತ ಅದ್ಭುತ ಶಕ್ತಿ ಇದರಲ್ಲಿದೆಯಾ, ಅದು ಹೇಗೆ ಅನ್ನೋದನ್ನ ನಾವು ಆಯುರ್ವೇದ ಶಾಸ್ತ್ರದ ಪ್ರಕಾರ ನೋಡೋಣ. ನೋಡಿ, ಇದರಲ್ಲಿ ಯಾವ ರುಚಿ ಇದೆ ಅಂದ್ರೆ ಕಟು ತಿಕ್ತ ಕಷಾಯ, ಅಂದ್ರೆ ಖಾರ, ಒಗರು ಮತ್ತು ಕಹಿ, ಈ ರುಚಿಗಳಿದಾವೆ. ಈ ಖಾರ, ಒಗರು, ಕಹಿ ಈ ರುಚಿಗಳಿದಾವಲ್ಲ, ಈ 3 ರುಚಿಗಳು ನಮ್ಮ ವಾತದೋಷವನ್ನು ಸಮತೋಲನವಾಗಿಡ್ಲಿಕ್ಕೆ, ಪಿತ್ತ ದೋಷವನ್ನು ಸಮತೋಲನವಾಗಿಡ್ಲಿಕ್ಕೆ ಕೆಲಸ ಮಾಡ್ತವೆ. ಹಾಗೇನೆ ಇದರ ತೀಕ್ಷ್ಣ ಗುಣಧರ್ಮ ನಮ್ಮ ಶರೀರದಲ್ಲಿ ಎಲ್ಲಿನೂ ಕೂಡ ಬ್ಲಾಕೇಜ್ ಆಗದಂತೆ ಶರೀರದ ಸರ್ಕ್ಯುಲೇಟರಿ ವ್ಯವಸ್ಥೆಯನ್ನು ಸರಿ ಮಾಡತಕ್ಕಂಥ ಕೆಲಸವನ್ನು ಮಾಡ್ತದೆ. ಹೀಗೆ ಮುಖ್ಯವಾಗಿ ಕಫವಿಕಾರದಿಂದ ಏನೆಲ್ಲ ಕಾಯಿಲೆಗಳು ಬರ್ತವೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮತ್ತು ಇದರ ಗುಣಧರ್ಮ ಉಷ್ಣವೀರ್ಯ ಗುಣಧರ್ಮ ಇದೆ. ಹಾಗಾಗಿ ಹೆಚ್ಚು ಕಫ ಪ್ರಕೃತಿ ಇರ್ತಕ್ಕಂಥವ್ರಿಗೆ ಅತ್ಯಂತ ಪ್ರಯೋಜನಕಾರಿ ಅಂತ ಹೇಳ್ಬೋದು. ಇದನ್ನು ಕಫದ ಸಮಸ್ಯೆಗಳಂದ್ರೆ ಎದೆಯಲ್ಲಿ ಕಫ ಕಟ್ಟೋದು, ಉಸಿರಾಟದ ಸಮಸ್ಯೆ ಆಗೋದು, ಪದೇ ಪದೇ ಕೆಮ್ಮು, ನೆಗಡಿ, ಅಲರ್ಜಿ ಬರೋದು, ಇದು ಅವಲಂಬಕ ಕಫದ ವಿಕಾರ ಆಯ್ತು. ಇನ್ನ ಕಣ್ಣಲ್ಲೂ ಕೂಡ ಸಮಸ್ಯೆ ಬರ್ತದೆ, ಪೊರೆ ಬರೋದು, ಅವೆಲ್ಲ ಆಗ್ತದೆ. ಅದಕ್ಕೆ ತರ್ಪಕ ಕಫದ ವಿಕಾರ ಅಂತ ಹೇಳ್ತಾರೆ. ಪಾಯಿಂಟ್ಸ್ ಗಳಲ್ಲಿ ತೊಂದರೆ ಉಂಟಾಗಿ ಲೂಬ್ರಿಗೇಷನ್ ಆಗದೆ ಕಟಕಟ ಶಬ್ದ ಬರ್ತದೆ, ಅದಕ್ಕೆ ಶ್ಲೇಷ್ಮಕ ಕಫದ ವಿಕಾರ ಅಂತ ಹೇಳ್ತಾರೆ. ಹೊಟ್ಟೆಯಲ್ಲಿ ಜೀರ್ಣಶಕ್ತಿ ಸರಿಯಾಗಿರೋದಿಲ್ಲ, ಅದಕ್ಕೆ ಕ್ಲೇದಕ ಕಫದ ವಿಕಾರ ಅಂತ ಹೇಳ್ತಾರೆ. ಕಫ ಅಂದ್ರೆ ನಾವೇನ್ ತಿಳ್ಕೊಂಡಿದ್ವಿ, ಬರೀ ನೆಗಡಿ ಬಂದಾಗ ಸೋರೋದು ಅಷ್ಟೇ ತಿಳ್ಕೊಂಡಿದ್ವಿ. ಅಲ್ಲ, ತರ್ಪಕ, ಬೋಧಕ, ಕ್ಲೇದಕ, ಅವಲಂಬಕ, ಶ್ಲೇಷ್ಮಕ ಅಂತ ಹೇಳಿ ನಮ್ಮಲ್ಲಿ 5 ಪ್ರಕಾರದ ಕಫದ ಆವರಣಗಳನ್ನು, ದೋಷಗಳ ಒಂದು ವ್ಯವಸ್ಥೆನ ಕಾಣಬಹುದು. ಅದರಲ್ಲಿ ಬೋಧಕ ಕಫ ಮುಖ್ಯವಾಗಿ ನಮ್ಮ ಬಾಯಲ್ಲಿರ್ತಕ್ಕಂಥ ಜೀರ್ಣಾಂಗ ವ್ಯವಸ್ಥೆಯ ಆ ರಸಗಳನ್ನ ಅದು ಕ್ರಿಯಾಶೀಲಗೊಳಿಸ್ತದೆ. ನಮ್ಮ ಸಲೈವರಿ ಗ್ಲ್ಯಾಂಡ್ಸ್ ಅನ್ನ ಅದು ಕ್ರಿಯಾಶೀಲಗೊಳಿಸಿ ತಿಂದಿರುವ ಆಹಾರ ಚೆನ್ನಾಗಿ ಮೃದುವಾಗಿ ಹದವಾಗಿ ಒಳಗೆ ಹೋಗುವಂತೆ ಅದು ನೋಡ್ಕೊಳ್ತದೆ. ಹೀಗೆ ಈ ಪಂಚವಿಧ ಕಫದ ವಿಕಾರಗಳನ್ನ ಸರಿಪಡಿಸುವ, ಸಮತೋಲನಗೊಳಿಸುವ ಶಕ್ತಿಯನ್ನು ವೀಳ್ಯದೆಲೆ ಹೊಂದಿದೆ. ಹೆಚ್ಚು ಆಗಬಾರ್ದು, ಕಮ್ಮಿನೂ ಆಗಬಾರ್ದು. ಹಾಗೆ ಇದರಿಂದ ಏನಾಗುತ್ತೆ, ಈ ಕಫದ ವಿಕಾರದಿಂದ ಆಲಸ್ಯತನ, ತುಂಬಾ ಆಲಸ್ಯ ಹೆಚ್ಚಾಗುತ್ತೆ. ಹಗಲೊತ್ತಲ್ಲಿ ನಿದ್ದೆ ಬರುತ್ತೆ, ಎಲ್ಲಿ ಕೂರ್ತೀರಿ ಅಲ್ಲೇ ನಿದ್ದೆ ಬರ್ತದೆ. ಕಫ ವಿಕಾರ ಅದು ಸುಸ್ತು, ಏನು ಕೆಲಸ ಹೇಳಿದ್ರು ಮನಸ್ಸೇ ಬರೋದಿಲ್ಲ ಮಾಡ್ಲಿಕ್ಕೆ.
ಅಷ್ಟೊಂದು ಡಿಪ್ರೆಷನ್ ಆಗಿರ್ತಾನೆ ಮನುಷ್ಯ. ಡಿಪ್ರೆಷನ್ ಇಸ್ ಆಲ್ಸೋ ಕಫದ ತೊಂದರೆನೆ. ಯಾವುದೇ ಕೆಲಸ ಮಾಡ್ಲಿಕ್ಕೂ ಆತ ಮುಂದೆ ಬರೋದಿಲ್ಲ. ಅವನಿಗೆ ಶರೀರ ಮತ್ತು ಮನಸ್ಸು ಸ್ಪಂದನೆ ಮಾಡೋದಿಲ್ಲ, ಜಡ ಇರ್ತದೆ, ಬಹಳ ಜಡ ಇರ್ತದೆ. ಅದು ಕಫ ವಿಕಾರದ ಕಾರಣದಿಂದಾಗಿ ಆಗಿರ್ತದೆ. ಮೂಡ್ ಸ್ವಿಂಗ್ ಆಗ್ತಾ ಇರ್ತದೆ ಪದೇ 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 ಪದೇ. ಅದು ಡಿಪ್ರೆಷನ್ ಇಂದನೂ ಆಗ್ತದೆ. ಅದಕ್ಕಾಗಿ ಇಂಥವೆಲ್ಲ ಡಿಪ್ರೆಷನ್ನು, ದೈಹಿಕವಾಗಿರ್ತಕ್ಕಂಥ ಕ್ರಿಯಾಶಕ್ತಿಯ ಕೊರತೆ, ಆ ಒಂದು ಜಡತ್ವವನ್ನು ದೂರ ಮಾಡಲಿಕ್ಕೆ ವೀಳ್ಯದೆಲೆ ಬಹಳ ಮುಖ್ಯ ಅಂತ ಹೇಳ್ಬೋದು. ಇದನ್ನ ಸೇವನೆ ಮಾಡೋದ್ರಿಂದ, ಇದನ್ನ ಹೇಗೆ ಸೇವನೆ ಮಾಡ್ಬೇಕು, ಯಾವಾಗ ಸೇವನೆ ಮಾಡಬೇಕು ನಾನು ನಿಮಗೆ ಕೊನೆಗೆ ಹೇಳ್ತೇನೆ. ಒಟ್ಟಾಗಿ ಸುಸ್ತು, ನಿಶಕ್ತಿ, ಆಯಾಸ, ಜಡತ್ವ ಇವೆಲ್ಲದಕ್ಕೂ ಕೂಡ ವೀಳ್ಯದೆಲೆ ಸೇವನೆ ಬಹಳ ಅದ್ಭುತ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಯಾರಿಗೆ ಬ್ಲಾಕೇಜ್ಗಳಾಗಿರ್ತವೆ, ಹಾರ್ಟಲ್ಲಿ ಬ್ಲಾಕೇಜ್ ಆಗಿರ್ಬೋದು, ಬ್ರೈನಲ್ಲಿ ಹೆಮರೇಜ್ ಆಗಿರ್ಬೋದು, ಇಂಥವೆಲ್ಲ ಬ್ಲಾಕೇಜ್ಗಳಾಗಿರ್ತಾವಲ್ಲ, ಆ ಬ್ಲಾಕೇಜನ್ನು ಸರಿಪಡಿಸ್ಲಿಕ್ಕೆ ಇದು ಕೂಡ ಹೆಲ್ಪ್ ಮಾಡುತ್ತೆ ಆಯುರ್ವೇದ ಔಷಧಿಗಳ ಜೊತೆಗೆ ವೀಳ್ಯದೆಲೆ ಸೇವನೆ ಮಾಡೋದ್ರಿಂದ. ಅಥವಾ ಆಗಬಾರದು ಅಂತಿದ್ರೆ ಇದನ್ನ ನಿರಂತರವಾಗಿ ಸೇವನೆ ಮಾಡೋದ್ರಿಂದ ಅಂತಹ ಬ್ಲಾಕೇಜ್ಗಳೇ ಆಗದಂತೆ ನಮ್ಮ ಶರೀರ ಸುರಕ್ಷಿತವಾಗಿರ್ತದೆ. ಇನ್ನು ಇದರ ಜೊತೆಗೆ ಈ ಒಂದು ವೀಳ್ಯದೆಲೆ ಸೇವನೆಯಿಂದಾಗಿ ಒಬೆಸಿಟಿ ಕಮ್ಮಿ ಆಗುತ್ತೆ, ವೆಯ್ಟ್ ಲಾಸ್ ಆಗುತ್ತೆ. ಕಫ ಪ್ರಕೃತಿಯಿಂದನೇ ವೆಯ್ಟ್ ಗೇನ್ ಆಗ್ತಾ ಇರ್ತದೆ. ವೀಳ್ಯದೆಲೆ ಸೇವನೆ ಮಾಡೋದ್ರಿಂದ ವೆಯ್ಟ್ ಕಮ್ಮಿ ಮಾಡ್ಬೋದು, ಯಾಕಂದ್ರೆ ಇದರ ಜೀರ್ಣ ಶಕ್ತಿನ ಸರಿ ಮಾಡ್ತದೆ. ಯಾರಿಗೆ ಅಗ್ನಿ ಪ್ರಖರವಾಗಿರ್ತದೆ ಅವ್ರಿಗೆ ಒಬೆಸಿಟಿ ಬರೋದೇ ಇಲ್ಲ. ಯಾರಿಗೆ ಅಗ್ನಿ ಮಂದ ಇರ್ತದೆ ಅವರಲ್ಲಿ ತಿಂದಿರುವ ಆಹಾರ ಕೊಬ್ಬಾಗಿ ಕನ್ವರ್ಟ್ ಆಗುತ್ತೆ. ಅದೇ ಕೊಲೆಸ್ಟ್ರಾಲ್, ಅದೇ ಟ್ರೈಗ್ಲಿಸರೈಡ್, ಅದೇ LDL, ಅದೇ VLDL, ಅದೇ ಒಬೆಸಿಟಿ ಫ್ಯಾಟ್. LDL, VLDL, ಟ್ರೈಗ್ಲಿಸರೈಡ್, ಕೊಲೆಸ್ಟ್ರಾಲ್, ಫ್ಯಾಟ್ ಅಂತ ಏನು ಕೆಟ್ಟ ಅಂಶಗಳಿದಾವಲ್ಲ, ಇವೆಲ್ಲವನ್ನೂ ಸಮತೋಲನವಾಗಿಡಲಿಕ್ಕೆ ವೀಳ್ಯದೆಲೆ ಸೇವನೆ ಅತಿ ಅದ್ಭುತವಾಗಿದೆ ಅಂತ ನಾವು ಹೇಳ್ಬೋದು. ಆಮೇಲೆ ಈ ವೀಳ್ಯದೆಲೆ ಸೇವನೆಯಿಂದಾಗಿ ಮೆದುಳು ಚುರುಕಾಗುತ್ತೆ, ಆಮೇಲೆ ರಕ್ತ ಶುದ್ಧೀಕರಣ ಆಗುತ್ತೆ, ನಮ್ಮ ವಾತ ಮತ್ತು ಪಿತ್ತ ದೋಷಗಳು ಸಮತೋಲನವಾಗಿರ್ತವೆ. ಅದರ ಜೊತೆಗೆ ಕರಳಿನಲ್ಲಿ ಇನ್ಫೆಕ್ಷನ್ಗಳು, ಬ್ಯಾಕ್ಟೀರಿಯಾಗಳು, ಕೆಟ್ಟ ಬ್ಯಾಕ್ಟೀರಿಯಾಗಳು ಅಂತ ಏನಾಗ್ತಾವಲ್ಲ, H. ಪೈಲೋರಿಯಾ ಬ್ಯಾಕ್ಟೀರಿಯಾಗಳು, ಅಂತ ಬ್ಯಾಕ್ಟೀರಿಯಾಗಳನ್ನ ಇದು ನಾಶ ಮಾಡಿ ಕರಳಿನಲ್ಲಿ ಮುಖ್ಯವಾಗಿ ನಮ್ಮ ಆರೋಗ್ಯಕ್ಕೆ ಪೂರಕವಾಗಿರ್ತಕ್ಕಂಥ ಗಟ್ಟ ಬ್ಯಾಕ್ಟೀರಿಯಾಗಳನ್ನ ಇದು ಕ್ರಿಯಾಶೀಲಗೊಳಿಸುವಲ್ಲಿ ಕೆಲಸ ಮಾಡ್ತದೆ. ಅದಷ್ಟೇ ಅಲ್ಲದೆ ಇದು ನಮ್ಮ ಶರೀರದಲ್ಲಿರ್ತಕ್ಕಂಥ ಈ ಟಾಕ್ಸಿಸಿಟಿಯನ್ನ, ಕ್ಲೀನ್ಲಿನೆಸ್ ಇಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂತ ಕರೀತಾರೆ. ಅಕ್ಯುಮುಲೇಷನ್ ಆಫ್ ದ ಫಾರಿನ್ ಮ್ಯಾಟರ್ಸ್ ಇನ್ ದ ಬಾಡಿ ಇಟ್ಸ್ ಅ ಮೇನ್ ಕಾಸ್ ಆಫ್ ಆಲ್ ಡಿಸೀಸ್ ಅಂತ ಕರೀತಾರೆ. ಅಂತಹ ಟಾಕ್ಸಿಸಿಟಿ, ಏನೇನೋ ಕೆಮಿಕಲ್ ಔಷಧಿಗಳನ್ನ ತಿಂದು, ಫಾಸ್ಟ್ ಫುಡ್ಡು, ಜಂಕ್ ಫುಡ್ಗಳನ್ನು ತಿಂದು ಶರೀರದೊಳಗಡೆ ಟಾಕ್ಸಿಕ್ ಅಂಶ ಜಾಸ್ತಿ ಇರ್ತದೆ. ಅಂತ ಟಾಕ್ಸಿಸಿಟಿಯನ್ನು ಕಮ್ಮಿ ಮಾಡ್ತಕ್ಕಂಥ ಪರಮ ಔಷಧಿ ಅಂದರೆ ವೀಳ್ಯದೆಲೆ. ಅದಕ್ಕೆ ನಮ್ಮ ಹಿರಿಯರು ಇದನ್ನ ತಾಂಬೂಲ ಸೇವನೆ ಅಂಥೇಳಿ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ರು. ಎಲ್ಲರೂ ಎಲೆಡಿಕೆ ಚೀಲವನ್ನು ಇಟ್ಕೊಂಡಿರ್ತಿದ್ರು ಹಿಂದೆ. ಈಗ ನಾವೇನ್ ಚೀಲ ಇಟ್ಕೊಂಡಿದ್ದೀವಿ ಅಂದ್ರೆ ಸರಾಯಿ ಚೀಲ ಇಟ್ಕೊಂಡಿದ್ದೀವಿ, ಬೀಡಿ ಸಿಗರೇಟ್ ಚೀಲ ಇಟ್ಕೊಂಡಿದ್ದೀವಿ, ಗುಟ್ಕಾ ತಂಬಾಕು ಚೀಲ ಇಟ್ಕೊಂಡಿದ್ದೀವಿ. ಇದು ನಮ್ಮ ಸಂಸ್ಕೃತಿ ಅಲ್ಲ. ನಮ್ಮದು ವೀಳ್ಯದೆಲೆ. ಈ ಒಂದು ವಿವಾಹದಲ್ಲೂ ಕೂಡ ವೀಳ್ಯ ಕೊಡ್ತಾರೆ. ಯಾಕೆ ಕೊಡ್ತಾರೆ? ಆರೋಗ್ಯಕ್ಕೆ ಪೂರಕವಾಗಿರ್ತಕ್ಕಂಥದ್ದು ಕೊಡ್ತಾರೆ. ಏನು ವಿವಾಹದಲ್ಲಿ ಗುಟ್ಕಾ ತಂಬಾಕು ಕೊಡ್ತಾರೆ? ಏನು ಪರಸ್ಪರ ವೀಳ್ಯ ವಿನಿಮಯ ಮಾಡ್ಕೊಳ್ತಾರಲ್ಲ ಮದುವೆಯಲ್ಲಿ, ಶುಭ ಸಮಾರಂಭದಲ್ಲಿ ಶುಭವಾಗಿ ಇರ್ತಕ್ಕಂಥ ಸಂಕೇತ ಅಂತಾನೆ ಮಾಡ್ಕೋತಾರೆ. ಏನ್ ಸರಾಯಿ ಬಾಟ್ಲಿ ವಿನಿಮಯ ಮಾಡ್ಕೋತಾರೆ? ಅಲ್ಲ. ನಾವು ಒಳ್ಳೆ ಆಹ್ವಾನ ಕೊಡ್ಬೇಕಂದ್ರೂ ಕೂಡ ಆ ವೀಳ್ಯದೆಲೆ ಕೊಟ್ಟು, ಅಂದ್ರೆ ಒಳ್ಳೆದನ್ನ ಕೊಟ್ಟು ಅವ್ರಿಗೆ ಆಹ್ವಾನವನ್ನು ಕೊಡ್ತೇವೆ. ವಿವಾಹದ ವೀಳ್ಯ ಅಂತ ಹೇಳಿ ಕೊಡ್ತೇವೆ, ತಿಳಿತಿಲ್ರಪ್ಪ. ಅದಕ್ಕಾಗಿ ಇದು ಬಹಳ ಮುಖ್ಯ. ಆಮೇಲೆ ಇದರ ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ವಾತದ ಸಮಸ್ಯೆಗಳು, ಈ ಜಾಯಿಂಟ್ಸ್ ಪೇನ್ಗಳು ಇವೆಲ್ಲವನ್ನು ಬರದಂತೆ ತಡಿಬಹುದು. ಜೀರ್ಣಶಕ್ತಿಯನ್ನು ಕ್ರಿಯಾಶೀಲಗೊಳಿಸ್ಕೋಬಹುದು. ಹಾಗೇನೆ ಇದನ್ನ ಯಾವ್ಯಾವ ಸಂದರ್ಭದಲ್ಲಿ ಸೇವನೆ ಮಾಡಬೇಕು? ಇದನ್ನ ಬೆಳಿಗ್ಗೆ ಎದ್ದ ತಕ್ಷಣ, ಬ್ರಷ್ ಮಾಡಿದ ತಕ್ಷಣ ವೀಳ್ಯದೆಲೆ ಸೇವನೆ ಮಾಡಬೇಕು. ಆಮೇಲೆ ಆಹಾರ ಸೇವನೆ ಮಾಡಿದ ತಕ್ಷಣ ವೀಳ್ಯದೆಲೆ ಸೇವನೆ ಮಾಡಬೇಕು. ಅದಾದ್ಮೇಲೆ ಮೈಥುನ ಅಂದ್ರೆ ಸತಿಪತಿಯರ ದೈಹಿಕ ಸಂಪರ್ಕದ ನಂತರ ವೀಳ್ಯದೆಲೆನ ಸೇವನೆ ಮಾಡಬೇಕು. ಹಾಗೂ ಯಾವ್ದಾದ್ರು ಆ ಸಭೆ ಸಮಾರಂಭಗಳಿಗೆ ಹೋಗ್ಬೇಕಂದಾಗ ಅಲ್ಲಿ ಚುರುಕಿರ್ಬೇಕಲ್ಲ. ಯಾವ್ದೋ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡ್ತೇವೆ ಅಂದ್ರೆ ಅಲ್ಲಿ ಮನಸ್ಸು ಚುರುಕಿರ್ಬೇಕಲ್ಲ, ಅದನ್ನ ವೀಳ್ಯದೆಲೆ ಸೇವನೆ ಮಾಡ್ಬೇಕಂತ ಹೇಳ್ತಾರೆ. ವೀಳ್ಯದೆಲೆ ಸೇವನೆ ಮಾಡೋದ್ರಿಂದ ನಾವು
ಹೊರಗಡೆನೂ ಕೂಡ ಗಲೀಜ್ ಮಾಡಂಗಿಲ್ಲ. ಗುಟ್ಕಾ ತಿಂದ್ರೆ ಹೊರಗಡೆ ಗಲೀಜ್ ಆಗ್ತವೆ, ಉಗುಳ್ತೇವಲ್ಲ. ಆದ್ರೆ ವೀಳ್ಯದೆಲೆ ಸೇವನೆ ಮಾಡೋದ್ರಿಂದ ಉಗುಳದ ಅವಶ್ಯಕತೆನೇ ಇಲ್ಲ. ಅದನ್ನ ನುಂಗಬಹುದು, ಅದನ್ನೆಲ್ಲ ನುಂಗಬಹುದು. ಏನಾದ್ರೂ ಹೊರಗಡೆ ಉಗುಳ್ಲಿಕ್ಕೆ ವ್ಯವಸ್ಥೆ ಇದ್ರೆ ಒಂದನೇ ಒಂದು ಉಗುಳನ್ನ ಹೊರಗಡೆ ಉಗಿಬಹುದು. ಅದು ಎಲ್ಲರೂ ಹೊರಗಡೆ ಉಗಿಯೋದು ಬೈಲಿತ್ತಂದ್ರೆ, ಎಲ್ಲ ಹೊಲ ಗದ್ದೆಗಳಿದ್ರೆ ಮಾತ್ರ. ಇಲ್ಲಾಂದ್ರೆ ಅದನ್ನ ನುಂಗಿದ್ರೇನು ಅಷ್ಟೊಂದು ಅಪಾಯ ಇಲ್ಲ, ಸ್ವಲ್ಪ ಉಷ್ಣ ಆಗುತ್ತೆ, ಅದನ್ನ ಬ್ಯಾಲೆನ್ಸ್ ಮಾಡಬಹುದು. ಹಾಗೆ ಇದ್ರಲ್ಲಿ ಯಾವ ಕೆಟ್ಟ ಪದಾರ್ಥನೇ ಇರಲ್ಲ. ವೀಳ್ಯದೆಲೆಯಲ್ಲಿ ಅಡಿಕೆ ಸೇರಿಸ್ತೇವೆ, ಆಮೇಲೆ ಸೋಂಪು ಕಾಳು ಸೇರಿಸ್ತೇವೆ, ಲವಂಗ ಸೇರಿಸ್ತೇವೆ, ಏಲಕ್ಕಿ ಸೇರಿಸ್ತೇವೆ. ಇವೆಲ್ಲ ಔಷಧಿ ಸಮಾನವಾಗಿರ್ತಕ್ಕಂಥದ್ದು. ಇದನ್ನೆಲ್ಲ ಸೇರಿಸಿ ತಗೋಬಹುದು. ಪಿತ್ತ ಪ್ರಕೃತಿ ಇರೋರಿಗೆ ಏನು ಸೇವನೆ ಮಾಡ್ಬೇಕಂದ್ರೆ ಇದರಲ್ಲಿ ಗುಲ್ಕನ್ ಅಂತ ಸಿಗುತ್ತೆ. ಶುದ್ಧವಾಗಿ ಮಾಡಿರ್ತಕ್ಕಂಥ ಗುಲ್ಕನ್, ಸಕ್ಕರೆ ಹಾಕಿ ಮಾಡಿರೋದಲ್ಲ. ಶುದ್ಧವಾಗಿ ಜೇನುತುಪ್ಪ ಹಾಕಿ ಮಾಡಿರ್ತಕ್ಕಂಥ ಗುಲ್ಕನ್ನ ಅದರ ಜೊತೆಗೆ ಸೇರಿಸಿದ್ರೆ ಪಿತ್ತ ಪ್ರಕೃತಿ ಇರೋರಿಗೂ ಕೂಡ ಅದು ಉಪಯುಕ್ತ. ಯಾಕಂದ್ರೆ ಗುಲ್ಕನ್ ಶರೀರವಂತ ಮಾಡುತ್ತೆ. ಹೀಗೆ ವೀಳ್ಯದೆಲೆಯ ಸೇವನೆಯನ್ನು ಮಾಡೋದು. ಇಲ್ಲಿ ತಂಬಾಕು ಗುಟ್ಕ ಸೇರಿಸಬಾರ್ದು. ಅದನ್ನು ಸೇರಿಸಿದ್ರೆ ಇದು ವಿಷ ಆಗುತ್ತೆ. ಈ ವೀಳ್ಯದೆಲೆ ನಮ್ಮ ದೈಹಿಕವಾಗಿರ್ತಕ್ಕಂಥ ಜಡತ್ವವನ್ನು ಅಷ್ಟೇ ಅಲ್ಲದೆ ಮಾನಸಿಕವಾಗಿರ್ತಕ್ಕಂಥ ಜಡತ್ವವನ್ನು ಕೂಡ ದೂರ ಮಾಡುತ್ತೆ. ಬಾಯಿ ದುರ್ವಾಸನೆಯನ್ನು ಇದು ಕಮ್ಮಿ ಮಾಡುತ್ತೆ. ಹಾರ್ಮೋನ್ ಇಂಬ್ಯಾಲೆನ್ಸ್ ಅನ್ನೋದಂದ್ರೆ ಥೈರಾಯ್ಡ್, ಹೈಪೋಥೈರಾಯ್ಡಿಸಮ್, ಅದು ಕಫವಿಕಾರದಿಂದನೇ ಆಗಿರುತ್ತೆ. ಅಂಥವ್ರಿಗೆ ಇದು ಬಹಳ ಮುಖ್ಯ. ಗಂಟಲಿನ ಎಲ್ಲ ಜಡತ್ವವನ್ನ, ಬ್ಲಾಕೇಜಸ್ ಅನ್ನು ಸರಿ ಮಾಡಿ ಹೈಪೋಥೈರಾಯ್ಡಿಸಮ್ ಅನ್ನು ಸರಿ ಮಾಡಲಿಕ್ಕೆ ಇದು ಬಹಳ ಒಳ್ಳೆಯ ಕಾರ್ಯವನ್ನ ಮಾಡ್ತದೆ. ಥೈರಾಯ್ಡ್ ಅನ್ನ, BP, ಶುಗರ್ ಅನ್ನ, ಕೊಲೆಸ್ಟ್ರಾಲ್ ಇಂಥ ಸಮಸ್ಯೆಗಳನ್ನ ನಾವು ಆಯುರ್ವೇದ ಮೂಲಕ ಕೆಲವು ತಿಂಗಳಲ್ಲಿ ನಿವಾರಣೆ ಮಾಡ್ಕೊಳ್ಬಹುದು. ಇದೇನ್ ಮಾತು ಹೇಳ್ತೀರಿ ನೀವು ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೋದು. BP, ಶುಗರ್ ಎಲ್ಲಾದ್ರೂ ವಾಸಿ ಆಗುತ್ತಾ? ಖಂಡಿತವಾಗಿಯೂ ವಾಸಿ ಆಗುತ್ತೆ. ಥೈರಾಯ್ಡ್, BP, ಶುಗರ್ ಇವೆಲ್ಲ ಲೈಫ್ ಸ್ಟೈಲ್ ಡಿಸಾರ್ಡರ್ಗಳು, ಇವು ವಾಸಿ ಆಗ್ತವೆ. 100ಕ್ಕೆ 99% ಜನರು ಇದರಿಂದ ಮುಕ್ತರಾಗಬಹುದು. 1% ಜನರಿಗೆ ಯಾಕೆ ಆಗೋದಿಲ್ಲ ಅಂತ ನಾ ಹೇಳ್ತೇನೆ ಅಂದ್ರೆ, ಅವ್ರಿಗೆ ದೇಹ ಸ್ಪಂದಿಸುವ ಹಂತ ಮೀರಿರುತ್ತದೆ, ಕಾಯಿಲೆ ತುಂಬಾ ವೃದ್ಧಿಯಾಗಿರುತ್ತೆ, ಅಸಾಧ್ಯ ಸ್ಥಿತಿಗೆ ಹೋಗಿರುತ್ತೆ. ಅಂಥವ್ರಿಗಿಲ್ಲ. 100ಕ್ಕೆ 99 ಜನ ವಾಸಿ ಆಗ್ತಾರಂದ್ರೆ ನಮ್ಮ ದೇಶದ್ದು ಲಕ್ಷಾಂತರ ಕೋಟಿ ರೂಪಾಯಿ ದುಡ್ಡು ಉಳಿತದೆ ಈ BP, ಶುಗರ್, ಕೊಲೆಸ್ಟ್ರಾಲ್ಗೆ ಖರ್ಚು ಮಾಡೋ ಔಷಧಿಗಳು. ಯಾಕೆ ಯೋಗ ಮಾಡಬಾರ್ದು? ಯಾಕೆ ಆಹಾರ ಪದ್ಧತಿಯನ್ನು ಬದಲಾಯಿಸ್ಕೊಳ್ಬಾರ್ದು ಅನ್ನೋದನ್ನ ನಾವು ತಿಳ್ಕೋಬೇಕಾಗಿದೆ. ಆ ಉದ್ದೇಶಕ್ಕಾಗಿನೇ 5 ದಿನದ ಆರೋಗ್ಯ ಶಿಬಿರವನ್ನ ನಮ್ಮ ಆಶ್ರಮದಲ್ಲಿ ನಾವು ಮಾಡ್ತಾ ಇದ್ದೀವಿ. ಪ್ರಾಕ್ಟಿಕಲ್ ತೋರಿಸ್ತೇವೆ. 5 ದಿವಸ ಇಟ್ಕೊಂಡು ಬಹಳ ಜನರಿಗೆ ಆ ಸಮಸ್ಯೆ ಇರ್ತಾವಲ್ಲ, ಅವ್ರು ಅಲ್ಲೇ ಔಷಧಿಗಳನ್ನ ಬಿಡೋ ಪರಿಸ್ಥಿತಿ ಬರ್ತದೆ. ಕೆಲವು ಜನ BP, ಶುಗರ್ಗೆ, ಥೈರಾಯ್ಡ್ಗೆ ತಗೊಳ್ಳೋ ಗುಳಿಗೆ ಔಷಧಿಗಳನ್ನ ಬಿಟ್ಟೇ ಬಿಡ್ತಾರೆ. ಯಾಕಂದ್ರೆ ಚೆಕ್ ಮಾಡಿಸಿದಾಗ ನಾರ್ಮಲಿಗೆ ಬಂದಿರ್ತದೆ. 5 ದಿವಸದಲ್ಲಿ ಪರಿವರ್ತನೆ ಆಗೋದಾದ್ರೆ ಜೀವನ ಪರ್ಯಂತ ಆ ರೂಲ್ಸ್ ಗಳನ್ನ ನಾವು ಫಾಲೋ ಮಾಡೋದಿದ್ರೆ ಎಷ್ಟು ನಾವು ಆರೋಗ್ಯವಾಗಿ ಬದುಕಬಹುದು. ಅದಕ್ಕೆ ಈಗಿಷ್ಟು ದಿವಸ ಹಾಳಾಗಿದ್ದನ್ನ ಬಿಡಿ, ಬರೀ ನೆಗೆಟಿವ್ ಥಿಂಕ್ ಮಾಡೋದು ಬೇಡ. ಈಗಿಷ್ಟು ದಿವಸ ಹಾಳಾಯ್ತು, ಇರ್ಲಿ, ಇನ್ನು ಮುಂದಾದ್ರೂ ಪರಿವರ್ತನೆ ಆಗೋಣ. ಇವತ್ತಿಂದ ಪರಿವರ್ತನೆ ಆಗೋಣ. ನಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯವನ್ನ ಕೊಟ್ಟು ಹೋಗೋಣ. ಇಲ್ಲಾಂದ್ರೆ ನಾವು ಸತ್ತ ಮೇಲೆ ನಮ್ಮನ್ನು ಶಪಿಸ್ತಾರೆ, ಅಂತ ಎಲ್ಲ ಹಾಳು ಮಾಡಿ ಹೋದ್ರು, ಗಾಳಿ, ನೀರು, ಬೆಳಕು, ಆಹಾರ ಎಲ್ಲ ಅಂತ ಹೇಳಿ ನಮ್ಮನ್ನ ಮುಂದಿನ ಪೀಳಿಗೆ ಶಪಿಸುತ್ತೆ. ಆ ಉದ್ದೇಶಕ್ಕಾಗಿ ಆದ್ರೂ ನಾವೀಗ ಬದಲಾವಣೆ ಆಗೋಣ. ಮತ್ತೆ ಭಾರತವನ್ನ, ಭಾರತೀಯ ಸಂಸ್ಕೃತಿ ಸಂಸ್ಕಾರಗಳನ್ನ ಜಗತ್ತಿನಾದ್ಯಂತ ನಾವು ತಿಳಿಸೋಣ, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ. ಭಾರತವನ್ನ ಮತ್ತೆ ವಿಶ್ವಗುರುವನ್ನಾಗಿ ಮಾಡೋಣ. ಒಂದು ವೀಳ್ಯದೆಲೆಯಿಂದ ಇಷ್ಟೆಲ್ಲ ಆಗುತ್ತಾ ಅಂತಾನೆ ಹೇಳಬಹುದು. ಅಂದ್ರೆ ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಜಾಗೃತರಾಗೋದು ಬಹಳ ಮುಖ್ಯ ಇದೆ. ವೀಳ್ಯದೆಲೆ ಸೇವನೆ ಮಾಡೋದು ಎಷ್ಟು ಆರೋಗ್ಯಕರ ಅಂತ ಹೇಳಿದ್ದೀನಿ. ಅದರ ಜೊತೆಗೆ ಭಾರತೀಯ ಸಂಸ್ಕೃತಿ ಇನ್ನೂ ಹಲವಾರಿದಾವೆ. ಅವರೆಲ್ಲ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ನಮ್ಮ ಆರೋಗ್ಯ ಮತ್ತು ನೆಮ್ಮದಿಗೆ ದಿವ್ಯ ಔಷಧಿ ಆಗುತ್ತೆ. ಭಾರತೀಯ ಆ ಒಂದು ಪರಂಪರೆ ಹೇಗಿದೆ ಅಂತ ಹೇಳಿದ್ರೆ ವೈಜ್ಞಾನಿಕವಾಗಿದೆ. ಯಾಕಂದ್ರೆ ಆಯುರ್ವೇದ ಯೋಗಮಯವಾಗಿರ್ತಕ್ಕಂಥ ಪರಂಪರೆ ನಮ್ದು. ಹಿಂದಿನ ಜನ ಬೇಗ ಹೇಳ್ತಿದ್ರು, ಬೇಗ ಮಲಗ್ತಿದ್ರು, ಸಾತ್ವಿಕ ಆಹಾರ ತಿಂತಿದ್ರು, ಆರ್ಗ್ಯಾನಿಕ್ ಫುಡ್ ತಿಂತಿದ್ರು, ಕೆಮಿಕಲ್ ಗೊಬ್ಬರ ಇರ್ತಿಲ್ಲ. ಅವೆಲ್ಲ ಯೋಗದ, ಆಯುರ್ವೇದದ ಸಿದ್ಧಾಂತಗಳನ್ನ ನಾವು ಫಾಲೋ ಮಾಡ್ತಿದ್ರು. ಈಗ ನಾವು ಮಾಡ್ತಾ ಇಲ್ಲ. ಅದಕ್ಕೆ ನಮ್ಗೆ ಈ ತರ ಸಮಸ್ಯೆಗಳು ಬಂದಿದ್ದಾವೆ. ಅದಕ್ಕೆ ನಾನು ನಿಮಗೆ ಆರೋಗ್ಯದ ವೇಳೆಯನ್ನ ಕೊಡ್ತಾ ಇದ್ದೀನಿ. ಇದನ್ನೆಲ್ಲ ತಾವು ಸ್ವೀಕಾರ ಮಾಡಿ ತಾವು ನೆಮ್ಮದಿಯಿಂದ ಬದುಕಬೇಕನ್ನೋದೇ ನಮ್ಮ ಆಸೆ. ನಾವೆಷ್ಟು ದಿವಸ ಬದುಕ್ತೇವೋ ಗೊತ್ತಿಲ್ಲ. ನಿದ್ದೆಗೊಮ್ಮೆ ನಿತ್ಯ ಮರಣ, ಎದ್ದ ಸಲವೇ ನವೀನ ಜನನ. ರಾತ್ರಿ ಮಲಗಿದವರು ಬೆಳಗ್ಗೆ ಏಳೋದು ಖಚಿತವಾಗಿ ಗೊತ್ತಿಲ್ಲ. ರಾತ್ರಿ ನಿದ್ದೆಯಲ್ಲೇ ಸತ್ರೆ ಮುಗೀತು ಜೀವನ. ಅದಕ್ಕೆ ಜನಿಸಿದ್ದೇವೆ, ಜೀವಿಸ್ತಾ ಇದ್ದೇವೆ. ಆ ಜೀವನ ಹೇಗಿರಬೇಕಂದ್ರೆ ನಾವು ಒಳ್ಳೆಯದಾಗಿ ಬದುಕಬೇಕು, ಸಮಾಜಕ್ಕೂ ಕೂಡ ಒಳ್ಳೆಯದಾಗುವಂತೆ ಬದುಕಬೇಕು ಅನ್ನುವ ಒಂದು ವಿಚಾರವನ್ನ ಜೊತೆಗೆ ಹಂಚಿಕೊಳ್ತಾ ನನ್ನ ಈ ಒಂದು ವಿಚಾರವನ್ನು ಮುಗಿಸ್ತೇನೆ. ದಯವಿಟ್ಟು ಈ ವಿಚಾರವನ್ನ ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಮ್ಮೆಲ್ಲರಿಗೂ ಶರಣಾರ್ಥಿ.